ಸೋಲೆಂಬ ರೋಗಕ್ಕೆ ಕಠಿಣವಾಗಿರುವಂತಹ ಪರಿಶ್ರಮ ಮತ್ತು ಆತ್ಮವಿಶ್ವಾಸವೇ ಮದ್ದು. ಇದು ಯಾರಲ್ಲಿ ಇರುತ್ತದೆಯೋ ಅವರಿಗೆ ಯಶಸ್ಸು ಎನ್ನುವುದು ಕಟ್ಟಿಟ್ಟ ಬುದ್ಧಿ. ಹಾಗಾಗಿ ಸೋಲಾಯಿತು ಎಂದು ಮನಸ್ಸನ್ನ ಕೆಡಿಸಿಕೊಳ್ಳಬೇಡಿ. ಅದೇ ಸೋಲಿನಿಂದ ನೀವು ಗೆಲುವನ್ನ ಸಾಧಿಸಬೇಕು ಎನ್ನುವುದನ್ನ ಮರೆಯಬೇಡಿ. ಈ ಸಮಾಜವೇ ಒಂದು ವಿಚಿತ್ರ. ಮಾತನಾಡಿದರೆ ಮಾತಿನಲ್ಲಿ ಇರುವಂತಹ ತಪ್ಪುಗಳನ್ನು ಹುಡುಕುತ್ತಾರೆ, ಮೌನವಾಗಿ ಇದ್ದರೆ ನಿಮ್ಮದೇ ತಪ್ಪು ಎನ್ನುವುದಾಗಿ ಚಿತ್ರಿಸುತ್ತಾರೆ. ಹಾಗಾಗಿ ಈ ಸಮಾಜದಲ್ಲಿ ನಾವು ಎಲ್ಲಿ ಮಾತನಾಡಬೇಕು, ಎಲ್ಲಿ ಮಾತನಾಡಬಾರದು ಎನ್ನುವುದನ್ನು ನಾವು ಅರಿಯಬೇಕು. ಒಂದು ಉತ್ತಮವಾಗಿರುವಂತಹ ಪುಸ್ತಕ 100 ಸ್ನೇಹಿತರಿಗೆ ಸಮಾನ. ಆದರೆ ಒಬ್ಬ ಉತ್ತಮವಾಗಿರುವಂತಹ ಸ್ನೇಹಿತ ಒಂದು ಗ್ರಂಥಾಲಯಕ್ಕೆ ಸಮಾನ. ಹಾಗಾಗಿ ಸ್ನೇಹವನ್ನ ಮಾಡುವ ಮೊದಲು ಸ್ನೇಹಿತನ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ಈಗಿನ ಒಂದು ಸಮಾಜದಲ್ಲಿ ತಮ್ಮ ಅಗತ್ಯತೆಗಳಿಗೆ ಮಾತ್ರ ಸ್ನೇಹವನ್ನ ಬಯಸುತ್ತಾರೆ. ಈ ಜಗತ್ತು ನಾವು ಹೇಳುವ ಸತ್ಯಕ್ಕಿಂತ ಮಿಗಿಲಾಗಿ ನಮ್ಮನ್ನ ಕುರಿತು ಇತರರು ಹೇಳುವಂತಹ ಸುಳ್ಳನ್ನೇ ನಂಬುತ್ತದೆ. ಹಾಗಾಗಿ ಸಮಾಜ ಏನು ಹೇಳುತ್ತದೆ ಎನ್ನುವುದರ ಬಗ್ಗೆ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ನಿಮ್ಮ ಆತ್ಮವಿಶ್ವಾಸಕ್ಕೆ ಅಥವಾ ನಿಮ್ಮ ಆತ್ಮ ಸಾಕ್ಷಿಗೆ ಅನುಗುಣವಾಗಿ ಕೆಲಸವನ್ನು ಮಾಡಿ. ಸದಾಕಾಲ ದೇವರ ಅನುಗ್ರಹ ಎನ್ನುವುದು ನಿಮಗೆ ಪ್ರಾಪ್ತಿಯಾಗುವುದು. ಯಶಸ್ವಿ ಆಗುವೆ ಎನ್ನುವಂತಹ ನಿರ್ಣಯ ನಿಮ್ಮದ್ದಾಗಿದ್ದರೆ, ಅದು ಬಲವಾಗಿ ಇದ್ದರೆ ವಿಫಲತೆಯು ನಿಮ್ಮನ್ನ ಏನು ಮಾಡುವುದಕ್ಕೂ ಕೂಡ ಸಾಧ್ಯವೇ ಆಗುವುದಿಲ್ಲ. ಹಾಗಾಗಿ ಆ ಒಂದು ದೃಢತೆ ಎನ್ನುವುದು ನಿಮ್ಮಲ್ಲಿ ಅಡಕವಾಗಿರಬೇಕು. ಅದೃಷ್ಟದ ಮೇಲೆ ಎಂದಿಗೂ ಕೂಡ ನಂಬಿಕೆಯನ್ನು ಇಡುವುದಕ್ಕೆ ಹೋಗಬೇಡ. ನಿಮ್ಮ ಕಠಿಣವಾಗಿರುವಂತಹ ಪರಿಶ್ರಮದ ಮೇಲೆ ನಂಬಿಕೆಯನ್ನು ಇಡಿ. ಯಶಸ್ಸು ಎನ್ನುವುದು ಖಂಡಿತವಾಗಿಯೂ ನಿಮಗೆ ಸಿಕ್ಕೇ ಸಿಗುತ್ತದೆ. ಕೇವಲ ತೃಪ್ತಿ ಎನ್ನುವುದು ನಿಮ್ಮಲ್ಲಿರಬೇಕು. ಸಿಗದೇ ಇರುವುದರ ಬಗ್ಗೆ ಯೋಚನೆಯನ್ನು ಮಾಡಬೇಡಿ. ಸಿಕ್ಕಿರುವುದರ ಬಗ್ಗೆ ಎಂದಿಗೂ ಕೂಡ ತಾತ್ಸಾರದ ಮನೋಭಾವನೆ ಎನ್ನುವುದು ಬೇಡವೇ ಬೇಡ. ನಿದ್ರೆಯಲ್ಲಿ ಕಾಣುವುದು ಕನಸಲ್ಲ, ನಿದ್ರೆ ಗೆಡುವಂತೆ ಮಾಡುವುದು ಅದು ನಿಜವಾದ ಕನಸು. ಹಾಗಾಗಿ ಕನಸು ನನಸು ಮಾಡಿಕೊಳ್ಳಬೇಕು ಎನ್ನುವುದಾದರೆ ನಿದ್ರೆಗೆಡುವುದನ್ನು ಕೂಡ ಕಾಣಬೇಕು. ನೊಣಗಳು ಸುಂದರವಾಗಿರುವಂತಹ ದೇಹವನ್ನ ಬಿಟ್ಟು ಗಾಯದ ಮೇಲೆಯೇ ಕುಳಿತುಕೊಳ್ಳುವ ಹಾಗೆ ಕೆಲವರು ನಮ್ಮಲ್ಲಿ ಇರುವಂತಹ ಸದ್ಗುಣಗಳನ್ನು ತಳ್ಳಿ ಹಾಕಿ ಲೋಪದೋಷಗಳನ್ನ ಮಾತ್ರ ಹುಡುಕುತ್ತಾರೆ. ಅಂತವರ ಮಾತಿನ ಬಗ್ಗೆ ಎಂದಿಗೂ ಕೂಡ ತಲೆಯನ್ನ ಕೆಡಿಸಿಕೊಳ್ಳುವುದಕ್ಕೆ ಹೋಗಬಾರದು. ಅವರು ಎಂದಿಗೂ ಕೂಡ ಏನು ಮಾಡುವುದಕ್ಕೂ ಸಾಧ್ಯವೇ ಇಲ್ಲ. ಜೀವನದಲ್ಲಿ ಯಾರನ್ನಾದರೂ ಕ್ಷಮಿಸಿ. ಆದರೆ ನಿಮ್ಮ ಸಹಾಯವನ್ನ ತೆಗೆದುಕೊಂಡು ನಿಮಗೆ ಮೋಸವನ್ನ ಮಾಡುವಂತಹ ದ್ರೋಹಿಗಳಿಗೆ ಯಾವತ್ತಿಗೂ ಕೂಡ ಕ್ಷಮಿಸುವುದಕ್ಕೆ ಹೋಗಬೇಡಿ. ತಪ್ಪಿಗೆ ಕ್ಷಮೆ ಇದೆ, ಆದರೆ ಮೋಸಕ್ಕೆ ಕ್ಷಮೆ ಎನ್ನುವ ಪದವೇ ಇಲ್ಲ. ಚಿಂತನೆಯ ಮನಸ್ಸು ನಿಮ್ಮ ಮೂಲ ಆಸ್ತಿಯಾಗಿರಬೇಕು. ಆಗ ಜೀವನದಲ್ಲಿ ಏಳು ಬೀಳುಗಳು ಬಂದರೂ ಕೂಡ ದೃಢವಾಗಿ ನಿಲ್ಲಬಹುದು. ಹಾಗಂತ ಪದೇ ಪದೇ ಚಿಂತೆಯಲ್ಲಿಯೇ ಮುಳುಗಿರಬಾರದು. ಚಿಂತೆ ಎಷ್ಟು ಬೇಕೋ ಅಷ್ಟೇ ಮಾಡಬೇಕು. ಅತಿಯಾದರೆ ಚಿಂತೆ ಎನ್ನುವುದು ನಮ್ಮನ್ನ ಚಿತೆಗೆ ಏರಿಸುತ್ತದೆ. ನೆನಪಿರಲಿ, ಆಗುವುದೆಲ್ಲ ಒಳ್ಳೆಯದಕ್ಕೆ. ಕೋಪದಲ್ಲಿ ಒಂದು ಕ್ಷಣ ತಾಳ್ಮೆಯನ್ನ ವಹಿಸಿದರೆ ಸಾಕು, ಅದು ದುಃಖದ 100 ದಿನಗಳಿಂದ ನಿಮ್ಮನ್ನ ಪಾರು ಮಾಡುತ್ತದೆ. ಹಾಗಾಗಿ ಕೋಪ ಬಂದಿತು ಎಂದು ಎಂದಿಗೂ ಕೂಡ ನಿಮ್ಮ ತಾಳ್ಮೆಯನ್ನ ಕಳೆದುಕೊಳ್ಳಬೇಡಿ. ನಗು ಎಲ್ಲರಿಗೂ ಕೂಡ ಅರ್ಥವಾಗುವ ಭಾಷೆ. ಅದಕ್ಕೆ ಕಾಸಿಲ್ಲ, ಆದರೆ ಅದು ಅಮೂಲ್ಯವಾದದ್ದು. ಅದು ಬೇಗ ಆಗಿಬಿಡುತ್ತದೆ. ಆದರೆ ನೆನಪುಗಳು ನಿರಂತರವಾಗಿ ನೀನಾಗಲಿ. ಕಪ್ಪು ಬಣ್ಣ ಅಪಶಕುನವೆಂದು ಕೆಲವರು ಭಾವಿಸುತ್ತಾರೆ. ಆದರೆ ಪ್ರತಿ ವಿದ್ಯಾರ್ಥಿಯ ಭವಿಷ್ಯ ಎನ್ನುವುದು ಅರಳುವುದು ಕಪ್ಪು ಹಲಗೆಯ ಮೇಲೆಯೇ. ದೇವರ ದೃಷ್ಟಿಯಲ್ಲಿ ಯಾವುದೂ ಕೂಡ ಕಪ್ಪು ಅಲ್ಲವೇ ಅಲ್ಲ. ಶತ್ರುಗಳಿಲ್ಲ ಎನ್ನುವಂತಹ ಚಿಂತೆ ಬೇಡ. ಸತ್ಯವನ್ನ ಹೇಳಿ ನೋಡು, ತನ್ನಿಂದ ತಾನೇ ಶತ್ರುಗಳು ಹುಟ್ಟಿಕೊಳ್ಳುತ್ತಾರೆ. ಏಕೆಂದರೆ ಈ ಸಮಾಜಕ್ಕೆ ಶತ್ರುಗಳು ಆಗಿರುವುದು ಕೇವಲ ಸತ್ಯದಿಂದ ಮಾತ್ರ. ಜೀವನದಲ್ಲಿ ಯಾರನ್ನಾದರೂ ಮರೆಯಿರಿ, ಆದರೆ ನಿನ್ನ ಕೈಯಲ್ಲಿ ಏನಾಗುತ್ತದೆ ನಾನು ನೋಡುತ್ತೀನಿ ಎಂದವರನ್ನ ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಬೇಡಿ. ಸ್ಫೂರ್ತಿ ಎನ್ನುವುದು ನಿಮಗೆ ಇರಲೇಬೇಕು. ಬದುಕಿದರೆ ಹೀಗೆ ಬದುಕಬೇಕು. ನಮ್ಮನ್ನ ಕಳೆದುಕೊಂಡವರೇ ಪಶ್ಚಾತ್ತಾಪ ಪಡುವಂತೆ ನಾವು ಬದುಕಬೇಕು. ಬದುಕಿ 4 ಜನರಿಗೆ ಆಶ್ರಯರಾಗಬೇಕು. ನಮ್ಮನ್ನ ಉಳಿಸಿಕೊಂಡವರಿಗೆ ಅದೃಷ್ಟ ಎನ್ನುವ ರೀತಿಯಲ್ಲಿ ನಾವು ಸಮಾಜದಲ್ಲಿ ಬದುಕಿ ತೋರಿಸಬೇಕು. ಇಲ್ಲಿ ಯಾವುದೂ ಕೂಡ ಶಾಶ್ವತವಲ್ಲ. ಕಾಲ ಬಂದಾಗ ಎಲ್ಲವೂ ಕೂಡ ಕಳೆದುಕೊಳ್ಳಲೇಬೇಕು. ಊಟ ಮಾಡುವಂತಹ ತಟ್ಟೆ ಚಿನ್ನದು, ಆದರೆ ಏನಂತೆ ತಿನ್ನುವುದು ಅನ್ನಾನೇ.
ಕಾರು ಎಷ್ಟೇ ದುಬಾರಿ ಆದರೂ ಕೂಡ ಓಡಾಡುವುದು ನೆಲದ ಮೇಲೆಯೇ. ಅಹಂಕಾರ ಎಷ್ಟೇ ಮೇಲಿದ್ದರೂ ಕೂಡ ಕೊನೆಗೆ ಸೇರುವುದು ಮಣ್ಣಲ್ಲೇ ಎನ್ನುವುದನ್ನು ನಾವು ಮರೆಯಬಾರದು. ಇಲ್ಲಿ ಯಾವುದೂ ಕೂಡ ಶಾಶ್ವತವಲ್ಲ. ಉಪ್ಪಿಗೆ ನೀರಿನಿಂದಲೇ ಜನನ, ನೀರಿನಿಂದಲೇ ಮರಣ. ಜನನವೂ ಹಾಗೆ, ನಮ್ಮವರಿಂದಲೇ ಸನ್ಮಾನ, ನಮ್ಮವರಿಂದಲೇ ಅವಮಾನ. ಅವಮಾನ ಮಾಡಿದವರನ್ನ ನೆನೆಸಿಕೊಳ್ಳಬೇಕು, ಸನ್ಮಾನ ಮಾಡಿದವರನ್ನು ಕೂಡ ನೆನೆಸಿಕೊಳ್ಳಬೇಕು. ಆದರೆ ಯಾವ ಸಮಯದಲ್ಲಿ ನೆನೆಸಿಕೊಳ್ಳುತ್ತೇವೆ ಎನ್ನುವುದು ತುಂಬಾನೇ ಮುಖ್ಯ. ಕತ್ತಲಲ್ಲಿ ಇರುವೆ ಎಂದು ಕೊರಗಬೇಡ. ಬೆಲೆ ಬಾಳುವಂತಹ ವಸ್ತುಗಳು ಹೊಳೆಯುವುದು ಕತ್ತಲಲ್ಲಿ ಇದ್ದಾಗ ಮಾತ್ರ. ನಿನಗೆ ಮಹತ್ವ ಎನ್ನುವುದು ದೊರೆಯುವುದು ಕಾಲ ಬಂದಾಗ ಮಾತ್ರ. ತಾಳ್ಮೆ ಎನ್ನುವುದು ನಿನ್ನಲ್ಲಿರಲಿ. ಮನುಷ್ಯನಿಗೆ ಒಂದು ಮಿತಿ ಇರುತ್ತದೆ. ಆ ಮಿತಿ ದಾಟಿದರೆ ಕೋಪದ ಅಲೆಗಳಲ್ಲಿ ಕಟುಕನು ಆಗುತ್ತಾನೆ. ಇಲ್ಲವೆಂದರೆ ಮೌನದ ಅಲೆಗಳಲ್ಲಿ ಒಂಟಿಯಾಗಿ ಜೀವನವನ್ನು ನಡೆಸುತ್ತಾನೆ. ಒಂದು ದಿನ ಜನನ ಮರಣವನ್ನ ಕೇಳಿತು. ಏಕೆ ಜನ ನನ್ನನ್ನು ಪ್ರೀತಿಸುತ್ತಾರೆ ಆದರೆ ನಿನ್ನನ್ನು ದ್ವೇಷಿಸುತ್ತಾರೆ ಎಂದು. ಮರಣ ಉತ್ತರಿಸಿತು, ಏಕೆಂದರೆ ನೀನು ಸುಂದರವಾಗಿರುವಂತಹ ಸುಳ್ಳು, ಆದರೆ ನಾನು ಕಹಿಯಾಗಿ ಇರುವಂತಹ ಸತ್ಯ. ಜನಕ್ಕೆ ಸತ್ಯಕ್ಕಿಂತಲೂ ಕೂಡ ಸುಳ್ಳಿನ ಮೇಲೆ ಅತಿಯಾದ ಪ್ರೀತಿ, ಅತಿಯಾದ ಕಾಳಜಿ. ಹಾಗಾಗಿ ಈಗಿನ ಜನರು ಸತ್ಯವನ್ನ ದೂರುತ್ತಾರೆ, ಸುಳ್ಳನ್ನು ಒಪ್ಪಿಕೊಳ್ಳುತ್ತಾರೆ. ಸುಳ್ಳಿಗೆ ಅತ್ಯಂತ ಮಹತ್ವವನ್ನು ನೀಡುತ್ತಾರೆ, ಸತ್ಯಕ್ಕೆ ದೂರಿ ಬಿಡುತ್ತಾರೆ. ಜೀವನದಲ್ಲಿ ಅರಿತು ಬಾಳುವುದಕ್ಕಿಂತ ಮರೆತು ಬಾಳುವುದು ಕಲಿಯಬೇಕು. ಏಕೆಂದರೆ ಇಲ್ಲಿ ಯಾರಿಗೂ ಕೂಡ ಯಾರು ಇಲ್ಲವೇ ಇಲ್ಲ. ನಮ್ಮ ಜೊತೆಯಲ್ಲಿ ಅವರು ಇದ್ದಾರೆ, ಇವರು ಇದ್ದಾರೆ, ನಮ್ಮ ಸಂಬಂಧಿಕರು ಅಷ್ಟು ದೊಡ್ಡವರಿದ್ದಾರೆ ಎಂದು ನಿಮಗೆ ತಿಳಿಯುವುದು ನೀವು ಕಷ್ಟದಲ್ಲಿ ಇದ್ದಾಗ ಮಾತ್ರ. ಶ್ರೀಕೃಷ್ಣನ ನುಡಿಗಳನ್ನು ದಿನಕ್ಕೆ ಒಮ್ಮೆಯಾದರೂ ನೀವು ಕೇಳಲೇಬೇಕು. ಆಗ ಮಾತ್ರ ನೀವು ಅಂದುಕೊಂಡಿರುವಂತಹ ಎಲ್ಲ ಕೆಲಸಗಳು ನನಸಾಗಲು ಸಾಧ್ಯವಾಗುವುದು. ನೀವೇನಾದರೂ ಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿ. ಕಾಮೆಂಟಲ್ಲಿ ಜೈ ಶ್ರೀ ಕೃಷ್ಣ ಪರಮಾತ್ಮ ಎಂದು ಕೃಷ್ಣನ ಹಿತವಚನಗಳನ್ನು ಮುಂದುವರಿಸೋಣ. ಮನಸ್ಸಿಟ್ಟು ಕಲಿತಿರುವಂತಹ ಅಕ್ಷರ, ಮೈ ಬಗ್ಗಿಸಿ ದುಡಿದು ತಿನ್ನುವಂತಹ ಅನ್ನ, ಕಷ್ಟಪಟ್ಟು ನಾವು ಸಂಪಾದನೆ ಮಾಡಿರುವಂತಹ ಸಂಪಾದನೆ ಆಗಿರಬಹುದು, ಇಷ್ಟಪಟ್ಟು ಮಾಡುವಂತಹ ದೈವ ಭಕ್ತಿಯಾಗಿರಬಹುದು, ಯಾವತ್ತಿಗೂ ಕೂಡ ನಮ್ಮನ್ನು ಕೈ ಬಿಡುವುದಕ್ಕೆ ಸಾಧ್ಯವೇ ಇಲ್ಲ. ಕತ್ತಲಾಗದೆ ನಕ್ಷತ್ರ ಕಾಣುವುದಿಲ್ಲ. ಕಷ್ಟವಿಲ್ಲದೆ ಜೀವನ ಎನ್ನುವುದು ನಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ಏಳು ಬೀಳಿನ ನಡುವೆ ಬಾಳ ಬಂಡಿಯು ಸಾಗುತ್ತಲೇ ಇರಬೇಕು. ಸಾವಿರ ಮುಳ್ಳುಗಳು ಗುಲಾಬಿಗಳಂತೆ ಮಿಂಚಬೇಕು. ಅದುವೇ ಜೀವನ. ಜೀವನ ಎನ್ನುವುದು ನಾವು ನಿರೀಕ್ಷೆ ಮಾಡಿರುವಂತೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಜೀವನದಲ್ಲಿ ಆಯಾ ಕಾಲಘಟ್ಟದಲ್ಲಿ ಏನು ಬರುತ್ತದೆಯೋ ಎಲ್ಲವನ್ನೂ ಕೂಡ ನಾವು ಸ್ವೀಕರಿಸಿ ಮುಂದೆ ನಡೆಯುತ್ತಾ ಹೋಗಬೇಕು. ಕಾಲಿಗೆ ಮುಳ್ಳು ಚುಚ್ಚಿದರೆ ನೋವು ಎನ್ನುವುದು ತಾತ್ಕಾಲಿಕ. ಮನಸ್ಸಿಗೆ ಮಾತಿನಿಂದ ಚುಚ್ಚಿದರೆ ನೋವು ಎನ್ನುವುದು ಜೀವನ ಇರುವವರೆಗೂ ಕೂಡ ಶಾಶ್ವತವಾಗಿ ಉಳಿದು ಬಿಡುತ್ತದೆ. ಹಾಗಾಗಿ ಮಾತನ್ನು ನಾವು ನೋಡಿ ಆಡಬೇಕು. ಸಂತೋಷ ಎನ್ನುವುದು 10,000 ಖರ್ಚು ಮಾಡಿ 10 ಊರು ತಿರುಗಿದರೆ ಬರುವುದಿಲ್ಲ. ನಮ್ಮವರು ಅಂದುಕೊಳ್ಳುವವರ ಜೊತೆ 10 ನಿಮಿಷವಾದರೂ ಕೂಡ ಮನಸ್ಸು ಬಿಚ್ಚಿ ಮಾತನಾಡಿದರೆ ನಿಜವಾದ ಸಂತೋಷ ಎನ್ನುವುದು ಸಿಗುವುದು. ಹಾಗಾಗಿ ಎಂದಿಗೂ ಕೂಡ ನಮ್ಮವರೊಂದಿಗೆ ಮಾತನಾಡುವುದನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ. ಆಯಾ ಕಾಲಘಟ್ಟದಲ್ಲಿ ಸಮಸ್ಯೆಗಳು ಏನೇ ಬಂದರೂ ಕೂಡ ಅದನ್ನು ಬಗೆಹರಿಸಿಕೊಂಡು ಆಗಿ ಹೋಗಿರುವುದನ್ನು ಮರೆತುಕೊಂಡು ಮುಂದೆ ಜೀವನವನ್ನು ಮಾಡುವುದನ್ನು ಕಲಿತುಕೊಳ್ಳಿ. ಯಾವುದು ಕೂಡ ಶಾಶ್ವತವಲ್ಲ. ನಾವು ಎಷ್ಟು ಓದಿದ್ದೇವೆ, ಯಾವ ಒಂದು ವಿಶ್ವವಿದ್ಯಾಲಯದಲ್ಲಿ ಡಿಗ್ರಿಗಳನ್ನು ಪಡೆದಿದ್ದೇವೆ ಎನ್ನುವುದು ಮುಖ್ಯವಲ್ಲ. ನಿಜವಾದ ಶಿಕ್ಷಣ ಅಂದರೆ ಬೇರೆಯವರೊಂದಿಗಿನ ಮಾತು, ನಡವಳಿಕೆ ಮತ್ತು ಸಂಸ್ಕಾರ. ಇವೇ ನಾವು ನಮ್ಮ ಜೀವನದಲ್ಲಿ ನಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತವೆ ಹೊರತು ನಾವು ಪಡೆದುಕೊಂಡಿರುವಂತಹ ಪ್ರಮಾಣ ಪತ್ರಗಳಲ್ಲ, ನಾವು ಪಡೆದುಕೊಂಡಿರುವಂತಹ ಡಿಗ್ರಿಗಳಲ್ಲ, ನಾವು ಓದಿರುವಂತಹ ವಿಶ್ವವಿದ್ಯಾಲಯಗಳಲ್ಲ. ಆ ಓದಿನಿಂದ ನಾವು ಜೀವನದಲ್ಲಿ ಏನನ್ನ ಅಳವಡಿಸಿಕೊಂಡಿದ್ದೇವೆ ಎನ್ನುವುದು ತುಂಬಾನೇ ಮುಖ್ಯವಾಗುತ್ತದೆ. ಅದರ ಮೇಲೆಯೇ ನಿಮ್ಮ ವ್ಯಕ್ತಿತ್ವವನ್ನು ಜನರು ನಿರ್ಧರಿಸುತ್ತಾರೆ. ಹಾಗಾಗಿ ಆಡುವಂತಹ ಮಾತು, ನಾವು ಅನುಸರಿಸುವಂತಹ ಸಂಸ್ಕಾರ ನಿಜ
ನಿಜವಾಗಿಯೂ ಕೂಡ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗುವಂತೆ ಇರಬೇಕು. ಕೆಲವೊಮ್ಮೆ ಕೆಲವರು ನಮ್ಮನ್ನು ಮರೆತು ಬಿಟ್ರು ಅಂತ ಬೇಜಾರಾಗುವುದಕ್ಕೆ ಹೋಗಬಾರದು. ನಾವಿಟ್ಟ ನಂಬಿಕೆ ಇಷ್ಟು ಬೇಗನೆ ಮುರಿದು ಬಿಡುತ್ತಲ್ಲ ಎನ್ನುವಂತಹ ಬೇಜಾರು ಆಗುತ್ತೆ ಅಷ್ಟೇ. ಆದರೆ ಖಂಡಿತವಾಗಿಯೂ ದೇವರು ಒಬ್ಬರನ್ನ ನಮ್ಮ ಜೀವನದಿಂದ ದೂರ ಮಾಡುತ್ತಾ ಇದ್ದಾನೆ ಎನ್ನುವುದಾದರೆ ಖಂಡಿತವಾಗಿಯೂ ಅದಕ್ಕೆ ಒಂದು ಕಾರಣ ಇದ್ದೇ ಇರುತ್ತದೆ. ನಮ್ಮ ಜೀವನ ಅಂಥವರಿಂದ ಹಾಳಾಗದೇ ಇರಲಿ ಎನ್ನುವಂತಹ ಉದ್ದೇಶವೂ ಕೂಡ ಆಗಿರಬಹುದು ಅಲ್ಲವೇ? ಹಾಗಾಗಿ ದೇವರ ನಿರ್ಧಾರ ಎನ್ನುವುದು ಯಾವಾಗಲೂ ಕೂಡ ನಮ್ಮ ಒಳಿತಿಗಾಗಿಯೇ ಇರುತ್ತದೆ ಎನ್ನುವುದನ್ನು ಮರೆಯಲೇಬಾರದು. ನೀನು ಮಾಡಿದಂತಹ ತಪ್ಪಿಗೆ ಎದುರು ನುಡಿಯಬೇಡ. ತಪ್ಪು ಮಾಡಿದೆ ಎದುರಾಳಿಗೆ ತಲೆ ತಗ್ಗಿ ನಡೆಸಬೇಕು. ಜ್ಞಾನಕ್ಕಾಗಿ ಯಾರನ್ನಾದರೂ ಬೇಡು, ಅನ್ನಕ್ಕಾಗಿ ಯಾರನ್ನೂ ಕೂಡ ಬೇಡಬೇಡ. ಏಕೆಂದರೆ ಅನ್ನವನ್ನ ನೀನು ಸ್ವತಃ ಸಂಪಾದನೆ ಮಾಡಿಕೊಳ್ಳಬೇಕು. ಜ್ಞಾನಕ್ಕಾಗಿ ಯಾರ ಮುಂದೆಯೂ ಬೇಕಾದರೆ ಕೈಯನ್ನ ಚಾಚು, ಅದು ಖಂಡಿತವಾಗಿಯೂ ತಪ್ಪಲ್ಲ. ಹಣವಂತರ ಜೊತೆ 100 ವರ್ಷಗಳ ಕಾಲ ಬದುಕುವುದಕ್ಕಿಂತ ಹೃದಯವಂತರ ಜೊತೆ 3 ದಿವಸಗಳ ಕಾಲ ಬದುಕಿದರೂ ಕೂಡ ಈ ಜೀವನ ಎನ್ನುವುದು ಸಾರ್ಥಕವಾಗುತ್ತದೆ. ಹಣವಂತರಿಗೆ ಹೃದಯವಂತಿಕೆ ಎನ್ನುವುದು ಕೊಂಚ ಕಡಿಮೆ, ಆದರೆ ಹೃದಯವಂತಿಕೆ ಇರುವಂತಹ ವ್ಯಕ್ತಿಗಳ ಬಳಿಯಲ್ಲಿ ಹಣ ಇರುವುದು ಕೊಂಚ ಕಡಿಮೆಯೇ. ಮೊದಲು ಚರಿತ್ರವನ್ನ ವೃದ್ಧಿಸಿ. ನೀವು ಮಾಡಬೇಕಾಗಿರುವಂತಹ ಅತ್ಯುನ್ನತವಾಗಿರುವಂತಹ ಕರ್ತವ್ಯ ಇದು. ಚರಿತ್ರೆಯನ್ನ ನಿರ್ಮಾಣ ಮಾಡುವ ಸಲುವಾಗಿಯೇ ನಿಮ್ಮ ಜೀವನ ಎನ್ನುವುದು ಸೃಷ್ಟಿಯಾಗಿದೆ ಎನ್ನುವಂತಹ ಮನೋಧೋರಣೆಯಲ್ಲಿ ನೀವು ಜೀವನವನ್ನು ಕಳೆಯಬೇಕು. ಈಗಿನ ಕೆಲಸವನ್ನ ಹೀಗೆ ಮಾಡಿ, ಇವತ್ತಿನ ಕೆಲಸವನ್ನ ಇವತ್ತೇ ಮಾಡಿ, ನಾಳೆ ಮಾಡಿದ್ದರಾಯಿತು ಎನ್ನುವಂತಹ ಭ್ರಮೆಯಲ್ಲಾಗಲಿ ಅಥವಾ ನಿಮ್ಮ ಅಲಕ್ಷ್ಯತನವನ್ನು ತೋರಿಸಿದಾಗ ಮಾತ್ರ ನೀವು ಜೀವನದಲ್ಲಿ ಮುಂದೆ ಬರದೇ ಇರುವುದಕ್ಕೆ ಮುಖ್ಯ ಕಾರಣವಾಗಬಹುದು. ಯಾರೊಬ್ಬರಿಗಾಗಿಯೂ ಕೂಡ ಅಳಬೇಡ. ಅವರು ನಿಮ್ಮ ಕಣ್ಣೀರಿಗೆ ಯೋಗ್ಯರು ಆಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಯಾವ ವ್ಯಕ್ತಿಯು ನಿಮ್ಮ ಕಣ್ಣೀರಿಗೆ ಯೋಗ್ಯರೋ ಅವರು ನಿಮ್ಮನ್ನು ಅಳುವುದಕ್ಕೆ ಎಂದಿಗೂ ಕೂಡ ಬಿಡುವುದಿಲ್ಲ. ಇದನ್ನು ಮಾತ್ರ ಮನದಲ್ಲಿ ಇಟ್ಟುಕೊಂಡು ಜೀವನವನ್ನು ಮಾಡಿ. ಯಾರ ಮಾತಿಗೂ ಕೂಡ ನೀ ಅಂಜಬೇಡ. ಯಾರ ಆಸೆಯಂತೆಯೂ ಕೂಡ ನೀ ಇರಬೇಡ. ಯಾರನ್ನೂ ಕೂಡ ನಂಬಿ ನೀ ಬದುಕಬೇಡ. ನಿನ್ನ ಜೀವನ ನಿನಗೆ ನೀ ಎಂದಿಗೂ ಕೂಡ ಮರೆಯಬೇಡ. ಇಲ್ಲಿ ಯಾವುದೂ ಕೂಡ ಶಾಶ್ವತವಲ್ಲ. ಎಷ್ಟೇ ಆತ್ಮೀಯರಾಗಿರ್ತಕ್ಕಂತಹ ಸ್ನೇಹಿತರೇ ಆಗಿರಬಹುದು, ಎಷ್ಟೇ ಆತ್ಮೀಯರಾಗಿ ಇರುವಂತಹ ಬಂಧುಗಳೇ ಆಗಿರಬಹುದು, ಅವರ ಒಂದು ನಿಜವಾದ ಸ್ವರೂಪ ನಮಗೆ ಕಾಣುವುದು ನಾವು ಕಷ್ಟದಲ್ಲಿ ಇದ್ದಾಗ, ನಾವು ನೋವಿನಲ್ಲಿ ಇದ್ದಾಗ, ನಾವು ಸಂಕಟದಲ್ಲಿ ಇದ್ದಾಗ. ಯಾವ ವ್ಯಕ್ತಿಯು ನೋವಿನಲ್ಲಿ, ಸಂಕಟದಲ್ಲಿ, ತೊಂದರೆಗಳಲ್ಲಿ ನಮಗೆ ಆಶ್ರಯ ಆಗುತ್ತಾನೆಯೋ ಅವನೇ ನಮ್ಮ ನಿಜವಾದ ಬಂಧು, ಅವನೇ ನಮ್ಮ ನಿಜವಾದ ಸ್ನೇಹಿತ, ಅವನೇ ನಮ್ಮ ಹಿತೈಷಿ. ಆಗ ಮಾತ್ರ ನೀವು ತಿಳಿದುಕೊಳ್ಳಬೇಕು ಇವನೇ ನಮ್ಮವ ಎಂದು. ಅಲ್ಲಿಯವರೆಗೆ ಕೇವಲ ನಮ್ಮವರಂತೆ ನಟನೆಯನ್ನು ಮಾಡುತ್ತಾರೆ ಅಷ್ಟೇ. ಮನುಷ್ಯರಲ್ಲಿ ಪರಿಪೂರ್ಣತೆಯನ್ನ ಹಿಗ್ಗಿಸುವುದೇ ಶಿಕ್ಷಣ. ಶಿಕ್ಷಣವನ್ನು ಮೈಗೂಡಿಸಿಕೊಳ್ಳಬೇಕು. ಏಕೆಂದರೆ ಈ ಸಮಾಜದಲ್ಲಿ ನೋಡಿ, ನಾವು ಪ್ರತಿಯೊಂದನ್ನು ಕೂಡ ಕದಿಯಬಹುದು, ಆದರೆ ಶಿಕ್ಷಣವನ್ನು ಹೊರತುಪಡಿಸಿ ಯಾವ ವ್ಯಕ್ತಿಯು ಶಿಕ್ಷಣವನ್ನು ಪಡೆದುಕೊಂಡು ಇರುತ್ತಾನೆಯೋ ಆತನಿಂದ ನಾವು ಏನನ್ನೂ ಕೂಡ ಕದಿಯುವುದಕ್ಕೆ ಸಾಧ್ಯವೇ ಇಲ್ಲ. ಕದಿಯಲು ಆಗದೇ ಇರುವಂತಹ ವಸ್ತು ಯಾವುದಾದರೂ ಇಡೀ ಪ್ರಪಂಚದಲ್ಲಿ ಇದ್ದರೆ ಅದು ಶಿಕ್ಷಣ ಮಾತ್ರ. ಹಾಗಾಗಿ ಶಿಕ್ಷಣವನ್ನು ಸರಿಯಾದ ಸಮಯದಲ್ಲಿ, ಶಿಕ್ಷಣವನ್ನು ಪಡೆಯುವಂತಹ ಸಮಯದಲ್ಲಿ ಅದೇ ಕೆಲಸವನ್ನು ಮಾಡಬೇಕು. ಅದನ್ನು ಹೊರತಾಗಿ ಬೇರೆಯದರ ಕಡೆಗೆ ಗಮನವನ್ನು ಹರಿಸಬಾರದು. ಶಿಕ್ಷಣ ಇವತ್ತು ನೀವು ಸರಿಯಾದ ರೀತಿಯಲ್ಲಿ ಪಡೆದುಕೊಂಡಿದ್ದೇ ಆದರೆ ನಾಳೆಯ ದಿವಸ ಅದರಿಂದ ನಿಮಗೆ ಖಂಡಿತವಾಗಿಯೂ ನೀವು ಅಂದುಕೊಂಡಿರುವಂತಹ ಜೀವನ ಶೈಲಿಯನ್ನು ರೂಪಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ನೀವು ಶಿಕ್ಷಣಕ್ಕೆ ಬಾಗಿದರೆ ಶಿಕ್ಷಣ ನಿಮ್ಮನ್ನು ತಲೆ ಎತ್ತಿ ನಡೆಯುವಂತೆ ಮಾಡುತ್ತದೆ. ಸಾಧನೆ ಎಂದರೆ ಕೇವಲ ಮಾತಿನಿಂದ ಹೇಳುವುದು ಅಷ್ಟೇ ಅಲ್ಲ. ಆ ಸಾಧನೆಯನ್ನು ನಾವು ಮೈಗೂಡಿಸಿಕೊಂಡು 4 ಜನರ ಎದುರಿಗೆ ಮಾಡಿ ತೋರಿಸುವುದು. ನಿನ್ನಿಂದ ಏನೂ ಮಾಡುವುದಕ್ಕೆ ಸಾಧ್ಯವಿಲ್ಲ ಎಂದವರೇ ನಿನ್ನಿಂದಲೇ ಎಲ್ಲವೂ ಆಯಿತು ಎಂದು ನಿನ್ನನ್ನು ಕರೆಸಿ ಸನ್ಮಾನವನ್ನು ಕೂಡ ಮಾಡಬೇಕು. ಆ ರೀತಿಯಲ್ಲಿ ನೀನು
ಬೆಳೆದು ತೋರಿಸಬೇಕು. ಯಾವ ವ್ಯಕ್ತಿ ನಿನ್ನಿಂದ ಈ ಕೆಲಸ ಆಗುವುದೇ ಇಲ್ಲ ಎಂದು 4 ಜನರ ಎದುರಿಗೆ ಹೇಳುತ್ತಾನೆಯೋ ಅದೇ 4 ಜನರ ಎದುರಿಗೆ ನಿನ್ನನ್ನು ಕರೆದು ಸನ್ಮಾನವನ್ನು ಮಾಡಬೇಕು. ಆಗ ನೋಡು, ನಿನ್ನ ತಂದೆ ತಾಯಿಗೆ ಸಿಗುವಂತಹ ಗೌರವ, ನಿನ್ನನ್ನು ನೋಡುವಂತಹ ರೀತಿಯೇ ಬೇರೆ. ಆ ಗೆಲುವಿನಲ್ಲಿ ಇರುವಂತಹ ಸಂಸ್ಕಾರವೇ ಬೇರೆ. ಆ ಗೆಲುವಿನಲ್ಲಿ ಇರುವಂತಹ ಸಂತೃಪ್ತಿಯೇ ಬೇರೆ. ಆ ಗೆಲುವಿನಲ್ಲಿ ನಿಮಗೆ ಸಿಗುವಂತಹ ಸಂತೋಷವನ್ನು ವರ್ಣಿಸುವುದಕ್ಕೆ ಪದಗಳೇ ಸಾಲದು. ಗೆಲುವಿನ ಒಂದು ಮಂತ್ರ ಏನೆಂದರೆ, ಅಹಂಕಾರವಿಲ್ಲದೆ ಇರುವಂತಹ ಮನುಷ್ಯ ಯಾವ ಧರ್ಮ ಗ್ರಂಥಗಳನ್ನು ಓದದೆ, ಯಾವ ಮಂದಿರಗಳನ್ನು ಪ್ರವೇಶಿಸದೆ ಮೋಕ್ಷವನ್ನು ಪಡೆಯಬಹುದು. ಹಾಗಾಗಿ ನಾವು ಎಷ್ಟೇ ಎತ್ತರವಾಗಿರುವಂತಹ ಸ್ಥಾನಕ್ಕೆ ಏರಿದರೂ ಕೂಡ ಯಾವುದೇ ಕಾರಣಕ್ಕೂ ಅಹಂಕಾರವನ್ನು ಮೈಗೂಡಿಸಿಕೊಳ್ಳಬಾರದು. ಏಕೆಂದರೆ ನಾವು ಆ ಒಂದು ಎತ್ತರವಾಗಿರುವಂತಹ ಸ್ಥಾನಕ್ಕೆ ಏರುವುದಕ್ಕೆ ಎಷ್ಟು ಆಸೆಗಳನ್ನು ಕಟ್ಟಿಕೊಂಡು ಹೋಗಿರುತ್ತೇವೆ. ಆದರೆ ಏರಿದ ಮೇಲೆ ಅಹಂಕಾರ ಎನ್ನುವ ಒಂದೇ ಒಂದು ರೋಗ ನಮ್ಮ ಜೀವನದಲ್ಲಿ ಆವರಿಸಿದರೆ ನಾವು ಎಷ್ಟು ಹಂತಕ್ಕೆ ಬೇಕಾದರೂ ಕೂಡ ಏರಿರಬಹುದು. ಅದನ್ನು ಕ್ಷಣಾರ್ಧದಲ್ಲಿ ನೆಲಸಮ ಮಾಡಿಬಿಡುತ್ತದೆ. ಹಾಗಾಗಿ ಅಹಂಕಾರವನ್ನು ಯಾವುದೇ ಕಾರಣಕ್ಕೂ ಕೂಡ ಮೈಗೂಡಿಸಿಕೊಳ್ಳಬೇಡಿ. ನಮ್ಮ ನೈತಿಕವಾಗಿರ್ತಕ್ಕಂತಹ ಪ್ರಕೃತಿಯು ಎಷ್ಟು ಉನ್ನತ ಮಟ್ಟದಲ್ಲಿ ಇರುತ್ತದೆಯೋ ನಮ್ಮ ಉನ್ನತಿಯೂ ಕೂಡ ಅಷ್ಟೇ ಉತ್ತಮವಾಗಿ ಇರುತ್ತದೆ. ಹಾಗಾಗಿ ನಾವು ನೋಡುವಂತಹ ಆಲೋಚನೆಗಳಾಗಿರಬಹುದು, ನಾವು ಮಾಡುವಂತಹ ಯೋಚನೆಗಳಾಗಿರಬಹುದು, ಸದಾ ಕಾಲ ಸಕಾರಾತ್ಮಕವಾಗಿರಬೇಕು. ನಾವು ತೆಗೆದುಕೊಳ್ಳುವಂತಹ ನಿರ್ಧಾರಗಳಿಂದ ಅದು ಯಾರ ಜೀವನಕ್ಕೂ ಕೂಡ ಹಾನಿಯನ್ನು ಉಂಟು ಮಾಡದೇ ಇರುವಂತಹ ರೀತಿಯಲ್ಲಿ ಇರಬೇಕು. ಆಗ ಮಾತ್ರ ಭಗವಂತನ ಕೃಪೆಗೆ ನಾವು ಪಾತ್ರರಾಗುತ್ತೇವೆ. ನಿಮ್ಮ ಕೈಯಲ್ಲಿ ಆದರೆ ಇನ್ನೊಬ್ಬರಿಗೆ ಸಹಾಯವನ್ನು ಮಾಡಿ. ನಿಮ್ಮ ಕೈಯಲ್ಲಿ ಆಗುವುದಿಲ್ಲ ಎನ್ನುವುದಾದರೆ ಖಂಡಿತವಾಗಿ ಇತರರಿಗೆ ಕೇಡನ್ನು ಬಯಸುವುದಕ್ಕೆ ಹೋಗಲೇಬೇಡಿ. ಏಳಿ ಎದ್ದೇಳಿ, ನಿಮ್ಮ ಕೈಯಲ್ಲಿ ಖಂಡಿತವಾಗಿಯೂ ಕೂಡ ಹಾಗೆ ಆಗುತ್ತದೆ. ಒಂದು ಕೆಲಸವನ್ನ ಮಾಡೇ ತೀರುತ್ತೇನೆ ಎನ್ನುವಂತಹ ದೃಢವಾಗಿ ಇರುವಂತಹ ಸಂಕಲ್ಪವನ್ನ ಇವತ್ತು ಶುರು ಮಾಡಿ. ಇನ್ನು ಇಷ್ಟು ದಿವಸಗಳ ಕಾಲದಲ್ಲಿ ನಾನು ಈ ಕೆಲಸವನ್ನು ಮಾಡಿ ಮುಗಿಸುತ್ತೇನೆ ಎನ್ನುವಂತಹ ದೃಢತೆ ನಿಮ್ಮಲ್ಲಿ ಇದ್ದರೆ ಖಂಡಿತವಾಗಿಯೂ ಕೂಡ ನೀವು ಅಂದುಕೊಂಡಿರುವಂತಹ ಕೆಲಸದಲ್ಲಿ ನೀವು ಯಶಸ್ಸನ್ನು ಕಾಣುತ್ತೀರಾ. ಕಷ್ಟಗಳು ನಿನಗೆ ಎದುರಾದಷ್ಟು ನೀನು ಬಲಿಷ್ಠನಾಗುತ್ತೀಯ. ಹಾಗಾಗಿ ಕಷ್ಟಗಳನ್ನು ತುಂಬು ಹೃದಯದಿಂದ ಸ್ವೀಕರಿಸಬೇಕು. ದೇವರು ಏನಾದರೂ ನಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಮಾಡುವ ಮೊದಲು ಹಲವಾರು ಬಾರಿ ನಮ್ಮನ್ನು ಪರೀಕ್ಷೆಗೆ ಒಳಪಡಿಸುತ್ತಾನೆ. ಹಲವಾರು ರೀತಿಯಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳನ್ನು ನಮ್ಮ ಜೀವನದಲ್ಲಿ ತಂದು ಒಡ್ಡುತ್ತಾನೆ. ದೇವರು ಕರುಣಿಸುವಂತಹ ಆ ಎಲ್ಲ ಸಮಸ್ಯೆಗಳನ್ನು ನೀನು ಮೆಟ್ಟಿ ನಿಂತಾಗ ಮಾತ್ರ ನಿನ್ನ ಜೀವನವನ್ನು ನೀನು ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ದೇವರ ಅನುಗ್ರಹದೊಂದಿಗೆ ನೀನು ಅಂದುಕೊಂಡಿರುವಂತಹ ಗುರಿಯನ್ನು ತಲುಪುವುದಕ್ಕೆ ಸಾಧ್ಯವಾಗುವುದು. ನಿನಗೆ ಮರ್ಯಾದೆ ಸಿಗದೇ ಇರುವಂತಹ ಜಾಗದಲ್ಲಿ ನೀನು ಹಾಕುವಂತಹ ಚಪ್ಪಲಿಯನ್ನು ಕೂಡ ನೀನು ಬಿಡಲು ಹೋಗಬಾರದು. ಏಕೆಂದರೆ ನಾವು ಏನೇ ಕಳೆದುಕೊಂಡರೂ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂತಹ ವಿಚಾರಗಳಾಗಲಿ, ಒಂದು ಜಾಗದಲ್ಲಿ ನಮಗೆ ಗೌರವವೇ ಸಿಗುವುದಿಲ್ಲ ಎಂದು ಗೊತ್ತಾದ ಮೇಲೆ ಆ ಜಾಗದಲ್ಲಿ ತಲೆಯೂ ಕೂಡ ಹಾಕಿ ಮಲಗುವುದಕ್ಕೆ ಹೋಗಬಾರದು. ಎಲ್ಲಿ ನಮಗೆ ಗೌರವ ಎನ್ನುವುದು ಸಿಗುವುದಿಲ್ಲವೋ ಅಲ್ಲಿಯೇ ಗೌರವವನ್ನು ನಾವು ಪಡೆದುಕೊಳ್ಳಬೇಕು. ಆ ರೀತಿಯಲ್ಲಿ ನಾವು ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕು. ಅಂದರೆ ಶ್ರೀಕೃಷ್ಣ ಪರಮಾತ್ಮನ ಈ ಒಂದು ಮಾತನ್ನು ನೀವು ಪ್ರತಿನಿತ್ಯವೂ ಕೂಡ ಪಾಲಿಸಲೇಬೇಕು. ಕೃಷ್ಣ ಪರಮಾತ್ಮನನ್ನು ನಂಬಿ ಇದುವರೆಗೂ ಕೆಟ್ಟವರು ಯಾರೂ ಕೂಡ ಇಲ್ಲವೇ ಇಲ್ಲ ಈ ಜಗತ್ತಿನಲ್ಲಿ. ಕೃಷ್ಣ ಪರಮಾತ್ಮನನ್ನು ನಂಬಿ ಎಲ್ಲವೂ ಕೂಡ ಆಗಿಯೇ ತೀರುತ್ತದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಾಮೆಂಟನ್ನು ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.